ಮಾಡಬೇಕು ಅಂತೇಳಿ ಕನಸುಗಳಿದ್ದಾರೆ. ಮೊದಲನೇದಾಗಿ ಆ ಕನಸುಗಳನ್ನು ಕೂಡ ಈಡೇರಲಿ ಅಂತೇಳಿ ಆ ಹೊಸ ತಂಡವಾಗಿ ಹೊರಬಂದಂತ ಶಶಿಧರ್ ಈಚೆಗೆ ಮತ್ತು ತಂಡದವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಿಜವಾಗ್ಲೂ ಕೂಡ ಅವ್ರು ಹಾಕೊಂಡಿರೋ ಟಾರ್ಗೆಟ್ ತುಂಬಾ ದೊಡ್ಡದಿದೆ. 100 LMF. ಯಾಕಂದ್ರೆ ಈಗಾಗಲೇ ನಮ್ಮ KT ಹನುಮಂತ್ ಅವರು 25 LMF ಮಾಡಿದ್ದಾರೆ. ಇವರು 52 LMF ಕಾರ್ಯಕ್ರಮ ಮಾಡಿ ಈಗಾಗಲೇ 80 LMF ತೆಗೆದುಕೊಂಡಿದ್ದಾರೆ. ಇನ್ನೂ 100 ಮಾಡ್ತಿದೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅದನ್ನ ಹೊಗಳ್ಬೇಕಾದ್ರೆ. ಹಾಗೇನೆ 1,000 ಅನ್ನೋದು ಮಂಡ್ಯದ ಒಂದು ಪ್ರತಿ ವರ್ಷದ ಒಂದು ಪ್ರಾರ್ಥನೆ ಆಗಿದೆ. 1,000 ಮೆಂಬರ್ ನಾವು ರೀಚ್ ಆಗಬೇಕು ಅಂತ ಹೇಳಿ ಆ 1,000 ಕನಸು ಈ ವರ್ಷ ನನಸಾಗಿದೆ ಅಂತ ಹೇಳಿ ನನ್ನ ಭಗವಂತನಲ್ಲಿ ಕೋರ್ಬೇಕು. ದೊಡ್ಡ ಸಾಧನೆ ಇರಬೇಕು. ಅವರದೇ ಆದಂತ ಒಂದು ಅನುಭವ ಮತ್ತು ಜ್ಞಾನ, ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಇವತ್ತು ನಮ್ಮ ಶಶಿಧರ್ ರೀತಿಯ ಕೆಲಸ ಮಾಡ್ತಿರೋ ಯಾವುದನ್ನು ಕೂಡ ನಂಬ್ಕೊಂಡ್ರೆ ಅವ್ರಿಗಿರಂತ ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಡ್ಜ್ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ನ ಡ್ರೈವ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ನನಗಂತೂ ಆತ್ಮವಿಶ್ವಾಸ ಇದೆ ಅವರೆಲ್ಲ ಟಾರ್ಗೆಟ್ಗಳನ್ನು ಕೂಡ ರೀಚ್ ಮಾಡ್ತಾರೆ ಅಂತೇಳಿ. ಎರಡನೇದು, ನಮ್ಮ ಕಳೆದ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತ ಮಾದೇಗೌಡರು ತುಂಬಾ ಸುಭದ್ರವಾದ ಒಂದು ಬಿಲ್ಡಿಂಗ್ ಎಲ್ಲ ಕಟ್ಕೊಟ್ಬಿಟ್ಟಿದ್ದಾರೆ. ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಇರ್ಬೋದು, ಮಲ್ಟಿಪಲ್ ಇರ್ಬೋದು, ಎಲ್ಲ ಅಚೀವ್ಮೆಂಟ್ಗಳನ್ನು ಕೂಡ ಮಾಡಿ ಎಲ್ಲ ಒಂದು ರೆಕಗ್ನಿಷನ್ಗೆ ಪಾತ್ರವಾಗಿ ಮಂಡ್ಯದ ಹೆಸರನ್ನು ವಿಶ್ವಮಟ್ಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭ ಇಡೀ ಸಭೆಯಿಂದ ಅಭಿನಂದನೆಗಳನ್ನ ತಿಳಿಸ್ತೀನಿ ಯಶಸ್ವಿ ನಾಯಕರಾದಂಥ ಮಾದೇಗೌಡರಿಗೆ. ಹಾಗೆ ಅವ್ರಿಗಿಂತ ಹಿಂದೆ ಇದ್ದಂತ ಮಲ್ಟಿಪಲ್ ವೈಸ್ ಚೇರ್ಮನ್ ಆದಂತ KT ಹನುಮಂತರವರು ಕೂಡ ಈ ಒಂದು ಮಂಡ್ಯ ಜಿಲ್ಲೆಗೆ ಭದ್ರವಾದ ಅಡಿಪಾಯವನ್ನು ಹಾಕೊಟ್ಟು ಮುಂದೆ ನೀವು ನಿಮ್ಮ ಬಿಲ್ಡಿಂಗ್ ಗಳನ್ನ ಕಟ್ಕೊಳ್ಳಿ ಅಂತ ಹೇಳಿ ಅವರು ಒಂದು ಮಾಡಿದಂತ ಕೆಲಸ ಇಷ್ಟೊಂದು ಚೆನ್ನಾಗಿ ನಡೀತಾರೆ. ಒಟ್ಟಿನಲ್ಲಿ ನಾನು ಎಲ್ಲೋದು ಕೂಡ ಹೇಳಂತದ್ದು ಮಂಡ್ಯದ ಲೀಡರ್ಶಿಪ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಬರ್ಲಿರುವಂತ ನಾಯಕರುಗಳು ಅಷ್ಟೇ. ನಾನು ಯಾವಾಗ ಚಂದ್ರಶೇಖರ್ ಅವ್ರನ್ನ ಮುತ್ಸದ್ದಿ ನಾಯಕರುಗಳು ಅಂತ ಹೇಳ್ತೀವಿ. ಅಂದ್ರೆ ವಿಷನರಿ ಲೀಡರ್, ವಿಷನರಿ ಸ್ಟೇಟ್ಸ್ಮನ್ ಅಂತ ಹೇಳಿ. ಅವರು ಕೂಡ ಅವ್ರ ಕಾಲದಲ್ಲೂ ಕೂಡ ಬಹಳ ಚೆನ್ನಾಗಾಗುತ್ತೆ. ಇನ್ನು ಶಿವಣ್ಣ ಅವರು ಕೂಡ ಒಂದು ರೀತಿ ಪ್ರಬುದ್ಧ ನಾಯಕರು, ಮೆಚೂರ್ ಜೆಂಟಲ್ಮನ್ ಅಂತ ಹೇಳಿ. ಅವ್ರ ಕಾಲದಲ್ಲೂ ಕೂಡ ಬಹಳ ಚೆನ್ನಾಗಾಗುತ್ತೆ. ಜೊತೆಗೆ ನಮ್ಮ ಈಚೆಲ್ಲ ಹೇಳ್ತಿದ್ರು ನೋಡಿ, ನಮ್ಮ ಟೀಮ್ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಕೂಡ ಕೆಲಸ ಮಾಡುವಂತಾರೆ. ಅಂತ ಕ್ಯಾಬಿನೆಟ್ ಇದೆ, ನನ್ಗೇನು ತೊಂದರೆ ಇಲ್ಲ ಅಂತ ಹೇಳಿ. ಇಂಥ ಕ್ಯಾಬಿನೆಟ್ ಇದ್ದ ಇನ್ನೇನು ಬೇಕು ನಿಮ್ಗೆಲ್ಲ ಒಂದು ರೀತಿ ಅದೃಷ್ಟ, ಭಾಗ್ಯ, ಸಪೋರ್ಟು, ಶಕ್ತಿ ಎಲ್ಲ ಒಟ್ಟಲ್ಲಿ ನಿಮ್ಗೆಲ್ಲ ಜಿಲ್ಲೆ ಸಿಗುತ್ತೆ. ಜಿಲ್ಲೆ ಮುಂದುವರಿಯುತ್ತದೆ. ಇದೇ ರೀತಿ ಮುಂದುವರಿದೆ ಅಂತ ಹೇಳ್ತಾ ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಏನು ನಮ್ಮ ಮುಂದೆ ಇದ್ದಾರೆ ನಿಜವಾಗ್ಲೂ ನಾವೆಲ್ಲ ಅದೃಷ್ಟ ಅಂತ ಹೇಳೋದು. ಯಾಕೆ ಅಂತಂದ್ರೆ ಅವರು ಸಿಕ್ಕಂದ್ರೆ ಅವರು ಒಂದು ರೀತಿ ಕೂಲ್ ಅಂಡ್ ಕಾಮ್ ತರೋದು ಹೇಳ್ಕೊಂಡು ಯಾವುದೇ ಸಮಸ್ಯೆ ಇರಲಿ ಪರಿಹಾರ ಮಾಡ್ತಾರೆ. ಯಾವ್ದು ಮುಖಾಂತರ ಗೊತ್ತಾ, ಪೇಷನ್ಸ್ ಇಸ್ ಇಸ್ ವೆಪನ್ ಅಂತೇಳಿ. ಪೇಷನ್ಸ್ ಇಸ್ ಇಸ್ ವೆಪನ್. ನಮ್ಮ ಶಾಸ್ತ್ರಿಯವರು ಆ ಪೇಷನ್ಸ್ ಎಂತ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾರೆ. ಅವ್ರು ಕರೀಂನಗರದಿಂದ ಇಲ್ಲಿ ಬಂದಿದ್ದಾರೆ ನಮಗೆ ಪ್ರೀತಿಯಿಂದ. ಆದ್ರೆ ಕರೀಂನಗರ ಅಂತ ನಮ್ಗೆ ಒಂದ್ಸರಿನೂ ಕೂಡ ಅಂತಾರೆ ಅವೆಲ್ಲ ಕರ್ನಾಟಕದವರೇ ಅಂತ ಯಾವಾಗ ಕೂಡ ಭಾವಿಸ್ತೀವಿ ನಾವು. ಯಾಕಂದ್ರೆ ಮೈಸೂರಲ್ಲೇ ಓದಿದ್ದು, NIA ಓದಿದ್ದು. ಅವ್ರ ಕನ್ನಡದಲ್ಲಿ ಬಹಳ ಚೆನ್ನಾಗಿದ್ದಾರೆ ಮೊದಲಿಗೂ ಕೂಡ. ಅದರಿಂದಾಗಿ ನಮ್ಮಲ್ಲಿ ಯಾರು ಕೂಡ ಲೀಡ್ ಇಲ್ಲ ಅಂತ ನಾವು ತತ್ವಲ್ಲ. ಶಾಸ್ತ್ರಗಳೊಬ್ಬರು ನಮ್ಮ ಲೀಡರ್ ಇದ್ದಾರೆ. ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ನಮ್ಮ ಈ ಒಂದು ಇನ್ಸ್ಟಾಲೇಷನ್ ಬಂದಿದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ತಾ, ಇನ್ನೊಬ್ರು ಮಹಾನ್ ನಾಯಕರಿದ್ದಾರೆ VR ಮೋಹನ್ ರಾವ್ ಅಂತೇಳಿ. ತಮ್ಗೆಲ್ಲ ಗೊತ್ತಿರ್ಬೋದು ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಎಷ್ಟು ಭದ್ರವಾಗಿದೆಯೋ ಅದೇ ರೀತಿ ನಮ್ಮ ಅಸೋಸಿಯೇಷನ್ ಕಾನ್ಸ್ಟಿಟ್ಯೂಷನ್ ಕೂಡ ಮಹಿಳಾ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ಏನು ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕಮಿಟಿ ಚೇರ್ಮನ್ ನಮ್ಮ V ಮೋಹನ್ ರಾವ್ ಅವ್ರು ಅಲ್ಲಿಗೆ ನಿಲ್ಸಲ್ಲ. ಪ್ರತಿ ಸರಿ ಕೂಡ ಏನಾದ್ರು ಒಂದು ಕನ್ವೆನ್ಷನ್ ಅಲ್ಲಿ ಅಪ್ಡೇಟ್ ತರ್ತಾ ಇರ್ತಾರೆ, ರೆಸಲ್ಯೂಷನ್ ಮಾಡ್ತಾ ಇರ್ತಾರೆ. ಇನ್ನೊಂದಷ್ಟು ಸ್ಟ್ರೆಂತ್ ಆಗಿ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಏನ್ ಬೇಕೋ ಅದೆಲ್ಲ ಕೂಡ ಮಾಡ್ತಾರೆ. ಇವತ್ತು ಕೂಡ ನೀವು ನೋಡಿದ್ರಿ ಒಬ್ಬೊಬ್ಬರು ಕೂಡ ಹೇಗೆ ಡೀಟೇಲ್ಡ್ ಆಗಿ ಅವರ ರೆಸ್ಪಾನ್ಸಿಬಿಲಿಟಿಗಳನ್ನ ಹೇಳಿ ನಮ್ಮ ಇನ್ಸ್ಟಾಲೇಷನ್ ಮಾಡೋದು ಅಂತ ಹೇಳಿ ಅವರು ಕೂಡ ನಾನು ಇನ್ಸ್ಟಾಲೇಷನ್ ಆಫ್ ಅವರ್ ಡಿಸ್ಟ್ರಿಕ್ಟ್. ಹಾಗೆ ನಮ್ಮ ಜೊತೆ ಇವತ್ತು ನೋಡಿ ಶ್ರೀಧರ್ ಶೆಣವ ಅವರು ನಾನು ನಿನ್ನೆ ತರ ಉಡುಪಿನಲ್ಲಿ ನಾನು
ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಐಡಿಯಾಗಿ ಒಂದೇ ವಾರದ ಕೆಲಸ ನೀಡುವಂತ ಭಾಗ್ಯ ನನಗೆ ಬಂದಿಲ್ಲ. ಆದ್ರೆ ನಮ್ಮ ಶ್ರೀಧರ್ ಶರ್ಮಾ ಅವ್ರಿಗೆ ಬಂದಿದೆ. ಕಂಟಿನ್ಯೂಸ್ ಒಂದು ವಾರದಲ್ಲಿ 5 ಡಿಸ್ಟ್ರಿಕ್ಟ್ ಭಾಗವಹಿಸುವಂತ ಒಂದು ಭಾಗ್ಯ. ನೀವು ಬಿಟ್ಕೊಡ್ಬೇಕಾದ್ರೆ ಅದನ್ನ 10 ಡಿಸ್ಟ್ರಿಕ್ಟ್ ಮಾಡಿ ಬಿಟ್ಕೊಡ್ಬೇಕು. ಮುಂದೆ ಬರೋದಕ್ಕೆ 10 ಡಿಸ್ಟ್ರಿಕ್ಟ್ ಇನ್ಸ್ಟಾಲೇಷನ್ ಕರಿಬೇಕು ಆಗಲ್ಲ. ಆ ರೀತಿ ಜೊತೆಗೆ ಸುಮ್ಮನೆ ಖಾಲಿ ಬಡಾಯಿ ಕೊಟ್ಟಂತವರಲ್ಲ. ಈಗಾಗಲೇ ಅವರ ಡಿಸ್ಟ್ರಿಕ್ಟ್ ಅಲ್ಲೂ ಎಲ್ಲೆಲ್ಲ ಫೆಲ ಮಾಡಿದ್ದಾರೆ, 2 ಹೊಸ ಡಿಸ್ಟ್ರಿಕ್ಟ್ ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ಎಲ್ಲವೂ ಕೂಡ ಮಾದರಿ ಆಗಿರ್ಬೇಕು ಅಂತ ಹೇಳಿ 50,000 ಡೊನೇಷನ್ ಕೊಟ್ಟು ಆಗ ಅವಾರ್ಡ್ ಕೂಡ ಅವ್ರು ಪಡೆದಿದ್ದಾರೆ. ಅದಕ್ಕೆ ಕಂಗ್ರಾಚುಲೇಷನ್ ಹೇಳ್ತಿದ್ದೆ. ನಿಮ್ಮ ಇದು ಸಪೋರ್ಟ್ ಹೀಗೆ ಇರಲಿ. ಹಾಗೆ ನಮ್ಮ ಮೋಹನ್ ಅವರು ಪ್ರತಿ ಸರಿ ನಮ್ಗೆ 2 ವರ್ಷದಿಂದ ಯಾವ ಕೌನ್ಸಿಲ್ ಕೂಡ ಇನ್ಸ್ಟಾಲೇಷನ್ ಬರ್ತೀನಿ ಹಾಗೆ ಹೀಗೆ ಅಂತ ಏನು ಇದು ಮಾಡ್ತಿರ್ಲಿಲ್ಲ. ಬಟ್ ಅವ್ರು ಕಳೆದ ವಾರ ನನಗೆ ಫೋನ್ ಮಾಡಿ ಎಲ್ಲೇ ಕರೀಲಿಂದ ನಾನು ಕೂಡ ಆಕ್ಟಿವ್ ಆಗಿದ್ದೀನಿ, ಬರ್ತೀನಿ ಅಂತ ಬಹಳ ಉತ್ಸಾಹ ಆಗ್ತಾರೆ. ಈಗ ವೆರಿ ಎಂಥೂಸಿಯಾಸ್ಟಿಕ್ you already called me and asked me to call for every matter going on in our district, so we followed it. So thank you very much sir for your active participation. ಹಾಗೆ ನಮ್ಮ ಗುರು ಮುನಿಯಪ್ಪ ಅವ್ರೇನು ಮಾತಾಡೋದಿಲ್ಲ ಏನೂ ಇಲ್ಲ, ಬರೀ 1 ನಿಮಿಷ ಮಾತಾಡಿ ಮುಗಿಸ್ತಾರೆ. ಅದು ಕೂಡ ಅವ್ರು ಇರೋದು ನಮ್ಗೆಲ್ಲ ನಮ್ಮ ಪಕ್ಕ ಒಂದು ಆನೆ ಕಾಲ ಇದ್ದಾರೆ. ಅವರು ನಮ್ಮ ಜೊತೆ ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಇನ್ನು ನಮ್ಮ ಲೀಡರ್ಶಿಪ್ ಬಗ್ಗೆ ಹೇಳಿದ್ದೀನಿ. ಬಹಳ ಚೆನ್ನಾಗಿರೋಂಥ ಒಂದು ಮಂಡ್ಯ ಇದು ಹೀಗೆ ಸಾಗಲಿ ಅಂತೇಳಿ ಕ್ಯಾಬಿನೆಟ್ ಕೂಡ ಚೆನ್ನಾಗಿದೆ. ಈ ವರ್ಷ ಒಂದಂತೂ ಹೇಳಲೇಬೇಕು ನೋಡಿ, ಏನು ನಾವು ಆಗ ಅವಾರ್ಡ್ ಅಂತ ಹೇಳ್ತೀವಿ, ಆಗ ಅಂತೇಳಿ ಹಾಕೊಡ್ತೀವಿ. ಅದಕ್ಕೆ ಹೈಯೆಸ್ಟ್ ಅವಾರ್ಡ್ ಇನ್ ಅವರ್ ಅಸೋಸಿಯೇಷನ್. ಅದಕ್ಕೆ ಇಲ್ಲ ನೀವು 50,000 ಪೇ ಮಾಡಬೇಕು, ಇಲ್ಲ 50 LMS ಮಾಡಿಸ್ಬೇಕು. ಆದರೆ ಈ ವರ್ಷ ಅದನ್ನು ಇನ್ನೂ ಸುಲಭ ಮಾಡಿಬಿಟ್ಟಿದ್ದಾರೆ. ಈ ವರ್ಷ ಕೇವಲ 20 LMS ಮಾಡಿದ್ರೆ ಸಾಕು, 20 LMS ಬೇರೆ ಅವ್ರ ಕ್ಲಬ್ ಮಾಡಿಸ್ಬೇಕು. ನಿಮ್ಮ ಕ್ಲಬ್ಬಲ್ಲಿ 20 LMS ಈ ವರ್ಷ ಆದರೆ ಜೊತೆಗೆ 2 ಹೊಸ ಕ್ಲಬ್ನ ಸ್ಪಾನ್ಸರ್ ಮಾಡಿದ್ರೆ ನಿಮಗೆ ಆಗ ಅವಾರ್ಡ್. ಅದನ್ನ ನೋಡಿ ಈ ವರ್ಷ ಅದನ್ನ ಅಡ್ವಾಂಟೇಜ್ ತಗೊಳ್ಳಿ. ಇಷ್ಟು ಸುಲಭವಾದ ಒಂದು ದಾರಿ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ನಿಮ್ಮ ಕ್ಲಬ್ಗಳಲ್ಲಿ 20 LMS ಜೊತೆಗೆ 2 ಕ್ಲಬ್ ಸ್ಪಾನ್ಸರ್ ಮಾಡುವಂಥದ್ದು ಅದನ್ನು ಬಹಳ ಈಸಿಯಾಗಿ ಮಾಡ್ಬೋದು ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಎರಡನೇದು ಏನು ಅಂದ್ರೆ ನಮ್ಮ ಲಯನ್ಸ್ ಅಲ್ಲಿ ಪೀಸ್ ಪೋಸ್ಟ್ ಕಾಂಟೆಸ್ಟ್, ಆ ರೀತಿ ಇಲ್ಲೂ ಕೂಡ ಗ್ರೀನ್ ಪೋಸ್ಟ್ ಕಾಂಟೆಸ್ಟ್ ಅಂತೇಳಿ ನಿಮ್ಮ ಕ್ಲಬ್ ಜೂನ್ ಮಂತ್ ಎನ್ವಿರಾನ್ಮೆಂಟ್ ಮಂತ್ ಅಲ್ಲಿ ನೀವು 4 to 8 years ಒಂದು ಕ್ಯಾಟಗರಿ, 9 to 13 years ಒಂದು ಕ್ಯಾಟಗರಿ ಈ ಮಕ್ಕಳಿಗೆ ಗ್ರೀನ್ ಪೋಸ್ಟ್ ಕಾಂಟೆಸ್ಟ್ ಏರ್ಪಡಿಸಿ ಆ ಡ್ರಾಯಿಂಗ್ ಅನ್ನ ನೀವು ಜಿಲ್ಲೆ ಕಳಿಸ್ಕೊಳ್ಳೋದಾಗಲಿ ಅಥವಾ ಜಿಲ್ಲೆನೇ ಆ ಕೆಲಸ ಮಾಡೋದಾಗಲಿ ಇಂಟರ್ನ್ಯಾಷನಲ್ಗೆ ಜುಲೈ 7th ಒಳಗೆ ನೀವು ಕಳಿಸ್ಕೊಟ್ರೆ ನಾವು ಜುಲೈ 15th ಒಳಗೆ ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಟೋಟಲ್ 5 ಅವಾರ್ಡ್ 5 ಅವಾರ್ಡ್ ಅನೌನ್ಸ್ ಮಾಡ್ತೀವಿ. 6 ಕ್ಯಾಶ್ ಅವಾರ್ಡ್ಸ್. ಅದರಿಂದಾಗಿ ಅದನ್ನ ನಿಮ್ಮ ಮಂಡ್ಯದಲ್ಲೂ ಕೂಡ ನೀವೆಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ, ಇನ್ನು ಬೆಂಗಳೂರಿಂದ ಕೂಡ ನಮ್ಮ ರುದ್ರೇಶ್ ಅವರ ತಂಡ, ಮುಕುಂದ್ ಸಿಂಗ್ ಅವರು ಮತ್ತೆ ಶೋಭಾ ವಿಷ್ಣು ಮತ್ತೆ ನಮ್ಮ ಹೇಮಂತ್ ಎಲ್ಲರೂ ಕೂಡ ಬಂದರೂ ಕೂಡ ಬಹಳ ಖುಷಿ ಆಗ್ತದೆ. ಅವ್ರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇನ್ನು ಎಷ್ಟು ಮಾತಾಡಕ್ಕೆ ಹೋಗೋದಿಲ್ಲ. ನಾನು ನನ್ನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ ಈ ಒಂದು ಮುಂದಿನ ಒಂದು ಪ್ರೊಸೀಜರ್ಸ್ಗೆ ಅನುವು ಮಾಡಿಕೊಡ್ತೇನೆ. ನಮಸ್ಕಾರ.